ಇದೀಗ ರಾತ್ರಿ ನಾನು ನೆನೆ ಹಾಕಿಟ್ಟ ಅಕ್ಕಿ. ಇದರಲ್ಲಿ 2 ತಿಂಡಿನ ಕೂಡ ನಾನು ಮಾಡ್ತೀನಿ ಇವತ್ತು. ಕೆಲವರಿಗೆ ನೀರು ದೋಸೆ ಇಷ್ಟ, ಕೆಲವರಿಗೆ ಓಟು ದೋಸೆ ಇಷ್ಟ. ಓಟು ದೋಸೆ ಅಂದರೆ ವಿದೌಟ್ ಆಯಿಲ್. ಇದನ್ನು ಚೆನ್ನಾಗಿ ತೊಳ್ಕೊಂಡು ಬರೋಣ ಅಕ್ಕಿನ. ಈ ಅಕ್ಕಿ ತೊಳೆದ ನೀರಲ್ಲಿ ಸ್ವಲ್ಪ ನಿಂಬೆಹಣ್ಣು ಬೆರೆಸಿ ಮನೆ ಒರೆಸಿದರೆ ಫಿನೈಲ್ಗಿಂತಲೂ ಚೆನ್ನಾಗಿ ಒಂದು ಕ್ಲೀನ್ ಆಗುತ್ತೆ ಮನೆ. ಹಾಗಾಗಿ ಇದನ್ನು ಸುಮ್ಮನೆ ವೇಸ್ಟ್ ಕೂಡ ಮಾಡಬೇಡಿ. ಅಗತ್ಯ ಬಂದರೆ ಯೂಸ್ ಮಾಡಿ. ಹಾಗೂ ಮುಖನೂ ಕೂಡ ತೊಳಿಬೋದಂತೆ, ತಲೆ ಕೂದಲಿಗೂ ಹಾಕ್ಬೋದು ಈ ಅಕ್ಕಿ ತೊಳೆದ ನೀರನ್ನು. ತೊಳೆದಿಟ್ಟು ಅಕ್ಕಿ ಜೊತೆ ಸ್ವಲ್ಪ ಅನ್ನ, ಆಮೇಲೆ ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಬೇಕು ನೀರು ಹಾಕಿ. ಜೊತೆಗೇ ಉಪ್ಪು ಕೂಡ ಹಾಕ್ಕೊಳ್ಳಿ. ತಿಂಡಿ ಸ್ಮೂತ್ ಬರಲಿಕ್ಕೆ ಇಷ್ಟ ಅನ್ನ ಹಾಕೋದು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಒಂದು 3-4 ಸ್ಪೂನ್ ಅಷ್ಟೇ. ನೆಕ್ಸ್ಟು ತೆಂಗಿನ ತುರಿ. ಈಗ ಉಪ್ಪು ಮತ್ತು ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲು ಉಪ್ಪು ಹಾಕಿದೆ ಇವತ್ತು. ಇವಾಗ ನುಣ್ಣಗೆ ರುಬ್ಕೊಂಡು ಬರಬೇಕು. ಇವಾಗ ರುಬ್ಬಿದ್ದಾಯಿತು ನೋಡಿ. ಅದೀಗ ನೋಡಿ, ಓಟು ದೋಸೆ ಅಥವಾ ಓಟು ಪಾಳೆ ಹಿಟ್ಟು. ಇದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋದರೆ ಮತ್ತೆ ನೀರು ದೋಸೆ ಮಾಡ್ಬೋದು. ಇವಾಗ ಇದು ಓಟು ಪಾಳೆಗೆ ಏನು ಬೇಕೋ ಆ ಪಾಕದಲ್ಲಿದೆ. ಮೊಸರಿಗಿಂತ 1 ಪಾಯಿಂಟ್ ಅಷ್ಟು ತೆಳು. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಈ ಥರ ಹಿಟ್ಟು ಒಯ್ದ್ಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ಬಂದು ಮುಚ್ಚಳ ಮುಚ್ಚಬೇಕು. ಈಗ ನಮ್ಮ ಓಟು ದೋಸೆ ಅಥವಾ ಓಟು ಪಳೆ ಹೇಗಾಗಿದೆ ನೋಡೋಣ. ನೋಡಿ, ಸೂಪರಾಗಿ ಬಂದಿದೆ. ಇವಾಗ ಇದನ್ನು ತೆಗಿಬೇಕು ನೋಡಿ. ಈಗ ನಮ್ಮ ಓಟು ಪಳೆ ರೆಡಿ ಆಯಿತು. ಬಿಸಿ ಬಿಸಿ ಓಟು ಪಳೆ ಅಥವಾ ಓಟು ದೋಸೆ. ಈಗ ಓಟು ಪಳೆ ಆಯ್ತಲ್ವ, ಅದೇ ಹಿಟ್ಟಿಗೆ ನಾವು ನೀರು ಹಾಕಿದರೆ ಅದನ್ನು ನೀರು ದೋಸೆ ಮಾಡ್ಬೋದು ನೋಡಿ. ಅದು ಚೆನ್ನಾಗಿ ನುಣ್ಣಗೆ ರುಬ್ಬಿರಬೇಕು ಎರಡೂ ತಿಂಡಿಗೂ ಸಹ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಈಗ ಓಟು ದೋಸೆ ಅಥವಾ ಓಟು ಪಾಳೆ ಹಿಟ್ಟಿಗೆ ನಾನು ನೀರು ಹಾಕಿದೆ ಅಲ್ವ, ಈಗ ಅದರಲ್ಲೇ ನಾವು ನೀರು ದೋಸೆ ಮಾಡೋಣ ನೋಡಿ. ನಮ್ಮ ನೀರು ದೋಸೆ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಸೂಪರಾಗಿ ಬಂದಿದೆ. ನಮ್ಮ ನೀರು ದೋಸೆನೂ ಕೂಡ ರೆಡಿ ಆಯಿತು. ಹೀಗೆ ಮನೆಯಲ್ಲಿ